ನೀರಿಗಾಗಿ ನಮ್ಮ ಹೋರಾಟ ನೀರಿಗಾಗಿ ನಮ್ಮ ಹೋರಾಟ ನೀರಿಗಾಗಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಮ್ಮ ಹೋರಾಟ ನೀರಿಗಾಗಿ ನಮ್ಮ ಹೋರಾಟ ನೀರಿಗಾಗಿ ನಮ್ಮ ಹೋರಾಟ ನೀರಿಗಾಗಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಮ್ಮ ಹೋರಾಟ ನೀರಿಗಾಗಿ ನಮ್ಮ ಹೋರಾಟ ನೀರಿಗಾಗಿ. ನನ್ನ ಹೆಸರು ಮೋನಿಶಾ ಅಂತ ಹೇಳಿ, ನಾನು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. BA-LLB ಮಾಡ್ತಾ ಇದ್ದೀನಿ. ಇಲ್ಲಿ ಈ ಹಾಸ್ಟೆಲ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಯಾವಾಗ್ಲೂ ನೀರಿನ ಸಮಸ್ಯೆ, ಪ್ರತಿದಿನ ನೀರಿನ ಸಮಸ್ಯೆ. ವಾರ್ಡನ್ ನಾವ್ ಇನ್ಫಾರ್ಮ್ ಮಾಡಿದಾಗ ಇದು ನನ್ ಸಮಸ್ಯೆ ಅಲ್ಲಮ್ಮ ಅಂತ ಕೇಳ್ತಾರೆ. ನಾವ್ ಎಲ್ಲಿಗೆ ಹೋಗೋದು, ಯಾರ ಹತ್ರ ಕೇಳೋದು? ಪ್ರತಿಯೊಬ್ಬ JD ಸರ್ ಇಂದ ಹಿಡಿದು ಬಂಗಾರಪೇಟೆ ಸೋಷಿಯಲ್ ವೆಲ್ಫೇರ್ ಅಲ್ಲಿ DC-ಗೆ ಮತ್ತೆ ಕೋಲಾರ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದೀವಿ. ಮತ್ತೆ ರಾಕೇಶ್ ಸರ್ಗೂ ಕೂಡ ನಾವ್ ಇನ್ಫಾರ್ಮ್ ಮಾಡಿದೀವಿ, ಆಯುಕ್ತರು ನಮ್ಮ ಬೆಂಗಳೂರು ಆಯುಕ್ತರಿಗೂ ಕೂಡ. ಯಾರು ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ. ಕೆಲವೊಂದ್ ಸಮಸ್ಯೆಗಳೆಲ್ಲ ಆಲ್ರೆಡಿ ಬಗೆಹರಿದಿದ್ದಾವೆ. ಬಟ್ ನೀರಿನ ಸಮಸ್ಯೆ, ಮಕ್ಳು ಪೀರಿಯಡ್ಸ್ ಆದ್ರೆ ಸ್ನಾನಕ್ ನೀರ್ ಇರೋದಿಲ್ಲ, ಮತ್ತೆ ಬೆಳಗ್ಗೆನೆ ಹೋಗೋರ್ಗೆ ಒಂದಕ್ಕೆ ಹೋಗೋದಕ್ಕೆ ಇರೋದಿಲ್ಲ, ಲೆಟ್ರಿನ್ಗೆ ಏನಕ್ಕೂ ನೀರ್ ಇರೋದಿಲ್ಲ. ಆ ತರ ಸಮಸ್ಯೆಯಲ್ಲಿ ನಾವು ಫೇಸ್ ಮಾಡ್ತಾ ಇದೀವಿ. ಇಲ್ಲಿ ಯಾರು ಇಷ್ಟು ಅಧಿಕಾರಿಗಳು ನಾವು ಇನ್ಫಾರ್ಮ್ ಮಾಡಿದಾಗ ಯಾವ ಅಧಿಕಾರಿನೂ ಬಂದು ನಮ್ಗೆ ಇಲ್ಲಿ ಸಾಲ್ವ್ ಅಂತೂ ಮಾಡ್ಕೊಟ್ಟಿಲ್ಲ. ಅದಕ್ಕೆ ನಾವ್ ಇಲ್ಲೆಲ್ಲ ಧರಣಿ ಕೂತ್ಕೊಂಡಿದೀವಿ. ದಯವಿಟ್ಟು ಸರ್ ನಿಮ್ ಕಡೆಯಿಂದ ಅದೇ ನಮ್ಗೆ ಈ ದೊಡ್ಡ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಶಿವಲೀಲಾ ಅಂತ ಹೇಳಿ ಸರ್, ಇಲ್ಲಿ ವಾರ್ಡನ್ ಒನ್ ಇಯರ್ ಇಂದ ಏನೂ ಇದೆ ಸರ್. ಬಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಿದೀವಿ. ಬಟ್ ಒಂದು 2 months ಇಂದ ಈ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗಿದೆ. ಇನ್ಫಾರ್ಮ್ ಮಾಡಿದೀವಿ, ತುಂಬಾ ಸರಿನೇ ಇನ್ಫಾರ್ಮ್ ಮಾಡಿದೀವಿ ಸರ್. ಅವರು ಇವತ್ತು ನಾವ್ ಇನ್ಫಾರ್ಮ್ ಮಾಡಿಲ್ಲ, ಬಟ್ ಒಂದು ವೀಕ್ ಬ್ಯಾಕ್ ಎಲ್ಲ ಇನ್ಫಾರ್ಮ್ ಮಾಡಿ ಹೇಳಿದೀವಿ ಸರ್ ನಾವು. ಅವರು ಬಂದು ಎಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟು ಹೋಗಿದ್ದಾರೆ. ಆ ಸಂಪ್ ಎಲ್ಲ ಸರಿ ಇದ್ದಿರಿಲ್ಲ, ಹುಳಗಳೆಲ್ಲ ಓಡಾಡ್ತಿತ್ತು ಅಂತ ಹೇಳಿ ಬಂದು ಅದನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಬಟ್ ಇವತ್ತು ವಾರ್ಡನ್ಗೆ ಕಾಲ್ ಮಾಡಿ ಕೇಳಿದಾಗ ಏನ್ ಹೇಳಿದ್ದಾರೆ ಅಂದ್ರೆ, ನೀರಿನ ಸಮಸ್ಯೆ ನಂದಲ್ಲ, 7:30 ಇಲ್ಲ 8 ಗಂಟೆಗೆ ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾರೆ ಸರ್. ನಾವು ಬೆಳಗ್ಗೆನೆ 7 ಗಂಟೆಗೆ ಕಾಲೇಜ್ಗೆ ಹೋಗೋರು, ನಾವೇನ್ ಮಾಡ್ಬೇಕು ಸರ್? ನನ್ನ ಹೆಸರು ರೂಪಾ, ನಾನು ಸೆಕೆಂಡ್ ಇಯರ್ BSc ಓದ್ತಾ ಇದ್ದೀನಿ. ನಾನು ಇಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಸ್ಟೇ ಮಾಡ್ತಾ ಇದ್ದೀನಿ. ನಾನು 3 ವರ್ಷ 4 ವರ್ಷದಿಂದ ಈ ಹಾಸ್ಟೆಲ್ ಇದ್ದೀನಿ. ಈ ಹಾಸ್ಟೆಲ್ ನೀರಿನ ಕೊರತೆ ಜಾಸ್ತಿ ಇದೆ ಸರ್. ಅಂದ್ರೆ ಹೆಣ್ಮಕ್ಳು ಇರೋದು, ತುಂಬಾ ನೀರಿನ ಪ್ರಾಬ್ಲಮ್ ಜಾಸ್ತಿ ಇದೆ. ಅದ್ರಲ್ಲೂ ಬೇರೆ ವಾರ್ಡನ್ ಫೋನ್ ಮಾಡಿ ಕೇಳಿದ್ರೆ ನೀರಿನ ಸಮಸ್ಯೆ ನಮ್ದಲ್ಲ ಅಂತ ಹೇಳಿದ್ದಾರೆ. ಇಲ್ಲಿರೋ ಎಷ್ಟೋ ಜನಕ್ಕೆ ಬೇಗ ಕಾಲೇಜ್ಗೆ ಹೋಗ್ಬೇಕು, ದೂರ ಟ್ರಾವೆಲ್ ಮಾಡೋರು ಇದಾರೆ. ಅವರೆಲ್ಲ ಹೆಂಗ್ ಹೋಗಕ್ಕಾಗುತ್ತೆ ಇಷ್ಟು ಬೇಗ ನೀರಿಲ್ಲ ಅಂತ ಹೇಳಿದ್ರೆ? ಅದ್ರಿಂದ ಇವತ್ತು ಧರಣಿ ಕುತ್ಕೊಂಡಿದೀವಿ. ಇದನ್ನಾದ್ರೂ ನೋಡಿ ನಮ್ ಮಕ್ಳಿಗಂತ ಬೇಗ ಏನಾದ್ರು ಮಾಡಿಸ್ಬೇಕು ನೀರಿನ ಉಪಯೋಗ ಅಂತ ಹೇಳ್ತಾ ಇದೀವಿ ಸರ್.